ಅಂತ ಹೇಳಿ ಸಭೆಯನ್ನು ಮಾಡಿ ನಮ್ಮ ಮತ್ತು ವೆಂಕಟಾಚಲ ಅವರು ಮತ್ತು ನಮ್ಮ ರಾಜು ಸರ್ ಅವರ ರಾಮಗೋಪಾಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸಂಘಟನೆಯನ್ನು ನಾವು ಮರುಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಈ ಸಂಘಟನೆ ಸ್ಥಾಪನೆ ಮಾಡಿದ ಮೂಲ ಉದ್ದೇಶ ಏನು ಅಂತಂದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿನಿಂದಲೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈ ನಾಡಿನ ಜನರ ಶೈಕ್ಷಣಿಕ ಹಸುವನ್ನು ನೀಗಿಸ್ತಾ ಬಂದಿದ್ರು. ಸರ್ಕಾರ ತಾನು ಮಾಡಬೇಕಾದಂತ ಕೆಲಸವನ್ನ ಸ್ವಾತಂತ್ರ್ಯ ನಂತರ ಆರಂಭದಲ್ಲಿ ಸರ್ಕಾರ ರಚನೆ ಆದ ಸಂದರ್ಭದಲ್ಲಿ ಎಲ್ಲಾ ಭಾಗಕ್ಕೆ ಸರ್ಕಾರ ಸಂಸ್ಥೆಗಳನ್ನು ಕಟ್ಟೋದಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ಖಾಸಗಿ ವಿದ್ಯಾಸಂಸ್ಥೆಗಳು, ಅನುದಾನಿತ ವಿದ್ಯಾಸಂಸ್ಥೆಗಳು, ಮಠಮಾನ್ಯಗಳು, ನಾಡಿನ ದಾನಿಗಳು ಸೇರ್ಕೊಂಡು ಶಿಕ್ಷಣ ನೀಡ್ತಾ ಬಂದಿದ್ರು. ಯಾವಾಗ ಸರ್ಕಾರಕ್ಕೆ ತನ್ನ ಜವಾಬ್ದಾರಿಯನ್ನು ಕಡಿಮೆ ಮಾಡುವಂತ ಸಂಸ್ಥೆಗಳಿಗೆ ಸಾಕಷ್ಟು ಅನ್ನೋ ಭಾವನೆ ಬಂದು ಅವುಗಳಿಗೆ ಅನುದಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೋತಾ ಬಂದರು. ಅಂದ್ರೆ ಅವತ್ತಿನಿಂದ ಇವತ್ತಿನ ತನಕ ಶಿಕ್ಷಣವನ್ನ ನೀಡ್ತಾ ಬಂದಂತ ಸಂಸ್ಥೆಗಳಿಗೆ ಈಗ ಕೇಳುಗಾಲ ಬಂದಿದೆ. ಯಾಕೆ ಅಂತಂದ್ರೆ ಇವತ್ತು ಎಜುಕೇಶನ್ ಒಂದು ಸರ್ವಿಸ್ ಆಗಿ ಉಳ್ಕೊಂಡಿಲ್ಲ, ಒಂದು ಸೇವೆಯಾಗಿ ಉಳ್ಕೊಂಡಿಲ್ಲ. ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಅಂತ ಇತ್ತದು, ಅದು ಸರ್ವಿಸ್. ಅಲ್ಲಿ ಯಾವುದೇ ರೀತಿಯ ಹಣಕಾಸಿನ ಒಂದು ಅವಶ್ಯಕತೆ ಬಂದಿದ್ದಿಲ್ಲ. ಆದ್ರೆ ಇವತ್ತು ಶಿಕ್ಷಣ ಸೇವೆ ಹೋಗಿ ಶಿಕ್ಷಣೋದ್ಯಮ ಆಗಿದೆ, ಆರೋಗ್ಯ ಸೇವೆ ಹೋಗಿ ಆರೋಗ್ಯೋದ್ಯಮ ಆಗಿದೆ. ಅದರ ಪರಿಣಾಮವಾಗಿ ಈ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನ, ಅನುದಾನಿತ ಶಿಕ್ಷಣ ಸಂಸ್ಥೆಗಳು ನೀಡತಕ್ಕಂಥ ಅನುದಾನವನ್ನ ಕಡಿಮೆ ಮಾಡ್ತಾ ಮಾಡ್ತಾ ಆ ಸಂಸ್ಥೆಗಳನ್ನು ಒಂದೊಂದಾಗಿ ಮುಚ್ಚೋದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಸರ್ಕಾರಗಳು ಮಾಡ್ತಾ ಬಂದವು. ಪರೋಕ್ಷವಾಗಿ ಖಾಸಗಿ ಸಂಸ್ಥೆಗಳಿಗೆ, ಕಾರ್ಪೊರೇಟ್ಗಳಿಗೆ ಶಾಲೆಗಳನ್ನು ತೆರೆಯೋದಕ್ಕೆ, ಆಂಗ್ಲ ಮಾಧ್ಯಮ ಶಾಲೆಗಳನ್ನು ತೆರೆಯೋದಕ್ಕೆ, ಜನಸಾಮಾನ್ಯರಲ್ಲಿ ಆಂಗ್ಲ ಮಾಧ್ಯಮ ಅಥವಾ ಕಾನ್ವೆಂಟ್ ಮಾದರಿ ಅಥವಾ CBSE ಮಾದರಿ, ICSE ಮಾದರಿ ಇಂತಹ ವ್ಯಾಮೋಹ ಬೆಳೆಸುವ ಮೂಲಕ ತನ್ನ ಹೊಣೆಗಾರಿಕೆಯಿಂದ ನುಡಿಸಿಕೊಂಡು ಸರ್ಕಾರಗಳು ಈ ಸಂಸ್ಥೆಗಳನ್ನು ಮುಚ್ಚೋದಕ್ಕೆ ಬೇಕಾದಂತ ಎಲ್ಲ ಕೆಲಸವನ್ನು ಮಾಡ್ತಾ ಬಂದರು. ಆ ಮೂಲಕ ಕೇವಲ ಶಾಲೆಗಳು ಮಾತ್ರ ಮುಚ್ಚೋದಕ್ಕೊಳ್ಳಲಿಲ್ಲ, ಬದಲಾಗಿ ಬಡಬಗ್ಗರಿಗೆ ಸಿಗ್ತಕ್ಕಂಥ ಶಿಕ್ಷಣನೂ ಕೂಡ ವಂಚನೆ ಆಗ್ತಾ ಬಂತು. ಎಲ್ಲರಿಗೂ ಕೂಡ ಶಿಕ್ಷಣ ತುಟ್ಟಿ ಆಗ್ತಾ ಹೋಯಿತು. ಅದ್ರ ಜೊತೆಗೆ ಅಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ನೌಕರರಿಗೆ ಅತಂತ್ರ ಸ್ಥಿತಿ ನಿರ್ಮಾಣ ಆಯಿತು. ಇವತ್ತು ಭಾರತ ದೇಶದಲ್ಲಿ ಸ್ವತಂತ್ರ ಬಂದಾಗಿಂದ ಇಡೀ ದೇಶಾದ್ಯಂತ ಅನುದಾನಿತ ಸಂಸ್ಥೆಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಸಂಸ್ಥೆಗಳ ಮಧ್ಯೆ ಯಾವುದೇ ರೀತಿ ತಾರತಮ್ಯ ಇಲ್ಲದೆ ಪಿಂಚಣಿ ಸೌಲಭ್ಯ ಕೊಡ್ತಾ ಇತ್ತು. ಆದರೆ ಇತ್ತೀಚೆಗೆ 2006ರಿಂದ ಈಚೆ ಸರ್ಕಾರಿ ನೌಕರರಿಗೆ ಮಾತ್ರ NPS ಅನ್ನು ಕೊಟ್ಟು, ಪ್ರೈವೇಟ್ ನೌಕರರಿಗೆ NPS ಅನ್ನು ಕೊಡದೆ, OPS ಅನ್ನು ಕೊಡದೆ ಎರಡರಿಂದ ನಮ್ಮನ್ನ ವಂಚನೆ ಮಾಡ್ತಾ ಹೋಗುದು. ಎಲ್ಲಾ ನೌಕರರು ಕೂಡ ನಿಯಮಾನುಸಾರ ನಾವು ಕೂಡ ಸರ್ಕಾರಿ ನೌಕರರಾಗಿ ಸಮಾನ ವೇತನ ಪಡೆದು, ಸಮಾನ ವಿದ್ಯಾರ್ಥಿ ಪಡೆದು, ಸಮಾನ ವಯೋವೃದ್ಧಿ ಪಡೆದು ಸರ್ಕಾರ ರೂಪಿಸಿದ ನಿಯಮಗಳ ಆಧಾರದಲ್ಲಿ ನೇಮಕ ಆಗಿದ್ರೂ ಕೂಡ, ಸರ್ಕಾರ ನೀಡುವ ಎಲ್ಲಾ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ರೂ ಕೂಡ ಸರ್ಕಾರಿ ನೌಕರರಿಗೆ ಕಾಯಿಲೆ ಬಂದ್ರೆ ಅವರಿಗೆ ಆರೋಗ್ಯ ಸೌಲಭ್ಯಗಳನ್ನು ಸರ್ಕಾರ ಕೊಡ್ತಾ ಇದೆ. ಅನುದಾನಿತ ನೌಕರರಿಗೆ ಅನಾರೋಗ್ಯ ಆದ್ರೆ ಅವರ ಒಂದು ಸೌಲಭ್ಯವನ್ನು ಕೊಡ್ತಾ ಇಲ್ಲ. ಇವತ್ತು ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕೊರತೆಯಾಗಿ ಶಿಕ್ಷಕ ಹೆಚ್ಚುವರಿ ಆದ್ರೆ ಮತ್ತೊಂದು ಸರ್ಕಾರಿ ಹೆಚ್ಚು ಮಕ್ಕಳಿರ್ತಕ್ಕಂಥ ಸರ್ಕಾರಿ ಶಾಲೆಗೆ ಅದನ್ನು ವರ್ಗಾವಣೆ ಮಾಡ್ತಾರೆ. ಆದ್ರೆ ಒಂದು ಅನುದಾನಿತ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳ ಸಂಖ್ಯೆ ಕೊರತೆಯಾಗಿ ಶಿಕ್ಷಕ ಹೆಚ್ಚುವರಿ ಆದ ಅಂತಂದ್ರೆ ಪಕ್ಕದಲ್ಲೇ ಸರ್ಕಾರಿ ಶಾಲೆ ಇರುತ್ತೆ, ಅಲ್ಲಿ ಮಕ್ಕಳು ಇರ್ತಾರೆ, ಶಿಕ್ಷಕರು ಇರಂಗಿಲ್ಲ. ಆದ್ರೆ ಅನುದಾನಿತ ಶಿಕ್ಷಕರನ್ನ ಅಲ್ಲಿ ವರ್ಗಾವಣೆ ಮಾಡಂಗಿಲ್ಲ. ಈ ರೀತಿ ಒಂದಲ್ಲ ಎರಡಲ್ಲ, ಅಂದ್ರೆ ಸರ್ಕಾರಗಳು ಏನ್ ಮಾಡ್ಕೊಂಡ್ಬಿಟ್ಟವಪ್ಪ ಅಂತಂದ್ರೆ, ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರಿಗೆ ನಿವೃತ್ತಿ ಆಗಲ್ಲ, ಅವ್ರಿಗೆ ವಯಸ್ಸಾಗಲ್ಲ, ರಿಟೈರ್ಡ್ ಆಗಲ್ಲ, ಹಂಗಾಗಿ ಅವ್ರಿಗೆ ರಿಟೈರ್ಮೆಂಟ್ ಬೆನಿಫಿಟ್ ಬೇಡ. ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ರೋಗ ಬರಲ್ಲ, ಅವರು ಮೃತ್ಯುಂಜಯರು, ಅಜರಾಮರರು, ಹಂಗಾಗಿ ಅವ್ರಿಗೆ ಆರೋಗ್ಯ ಸಂಧಿಗಳು ಕೊಡೋದು ಬೇಡ. ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಮಹಿಳಾ ನೌಕರರು ಅವ್ರು ಹೆರಿಗೆನೇ ಆಗಲ್ಲ, ಅವ್ರ ಮಕ್ಕಳೇನೆ ಹುಟ್ಟಲ್ಲ, ಹಂಗಾಗಿ ಅವರು ಶಿಶುಪಾಲನೆ ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ಸರ್ಕಾರಿ ನೌಕರರ ಮಕ್ಕಳು ಮಾತ್ರ ಮಕ್ಕಳಿಗೆ ಮಾತ್ರ ಶಿಶುಪಾಲನೆ ಮಾಡಬೇಕು. ಅನುದಾನಿತ ಶಾಲಾ ಕಾಲೇಜುಗಳಿರ್ತಕ್ಕಂಥ ಮಹಿಳಾ ಶಿಕ್ಷಕಿಯರು ಅವರಿಗೆ 2 ತಿಂಗಳು ಸಾಕು ಪ್ರಸೂತಿ ರಜೆ. ಅದು ಸರ್ಕಾರಿ ಇಲಾಖೆಯ ಮಹಿಳಾ ನೌಕರರಿಗೆ ಅವ್ರಿಗೆ 6 ತಿಂಗಳು ಸುರಕ್ಷಿತವಾಗಿ ಅವರು ತಮ್ಮ ಪ್ರಸೂತಿ ಕಾರ್ಯವನ್ನ ಯಶಸ್ವಿಯಾಗಿ ಆರೋಗ್ಯಪೂರ್ಣ ಮಾಡಿಕೊಳ್ಳಿ. ಅಂದ್ರೆ ಈ ರೀತಿ ಅತ್ಯಂತ ಇನ್ಹ್ಯೂಮನ್ ಆಗಿ, ಅನಾಗರಿಕವಾಗಿ ಒಂದೊಂದೇ ಒಂದು ಮನುಷ್ಯತ್ವದ ಹಕ್ಕುಗಳನ್ನ ಸರ್ಕಾರಗಳು ಕಾಲಕ್ಕೆ ನಮಗೆ ತಿಳ್ಕೊಂತ ಬಂದಿದೆ. ಸೊ ಹಂಗಾಗಿ
ಅನಿವಾರ್ಯವಾಗಿ ಇದಕ್ಕೆಲ್ಲ ಕಾರಣ ಏನು ಅಂತ ನಾವು ಅಧ್ಯಯನ ಮಾಡಬೇಕಾದ ಸಂದರ್ಭ ಬಂದಾಗ ಇದಕ್ಕೆಲ್ಲ ಮೂಲ ಕಾರಣ ಏನಂತಂದ್ರೆ ಈ ರಾಜ್ಯದ ಅನುದಾನಿತ ನೌಕರರು ಅಸಂಘಟಿತ ನೌಕರರು. ಅಂದ್ರೆ ನಮ್ಮಲ್ಲಿ ಸಂಘಟನೆ ಇಲ್ಲ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾವು 10 ಸಂಘಟನೆಗಳ ಹಂಚಿ ಹೋಗಿದ್ದೀವಿ. ಸಂಖ್ಯಾಬಲಕ್ಕೋಸ್ಕರ ಸರ್ಕಾರಿ ನೌಕರ ಸಂಘಟನೆಗಳಿಗೆ ನಾವು ಮತದಾರರಾಗಿ ಬೆಂಬಲ ಜಯಕಾರ ಘೋಷಣೆ ಮಾಡ್ತಕ್ಕಂಥವರಾಗಿಟ್ಟಿದ್ದೀವಿ. ಆ ಕಾರಣಕ್ಕೆ ಸರ್ಕಾರ ಏನೇ ನೀತಿ ನಿರೂಪಣೆಯನ್ನು ರೂಪಿಸಿದ್ರು ಕೂಡ ಅಲ್ಲಿ ಸರ್ಕಾರಿ ನೌಕರರಿಗೆ ಅನುಕೂಲ ಆಗೋದನ್ನು ಮಾತ್ರ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಸರ್ಕಾರಿ ನೌಕರ ಸಂಘದ ಪ್ರತಿನಿಧಿಗಳು ಇರ್ತಾರೆ. ಅನುದಾನಿತ ನೌಕರ ಸಂಘದ ಪ್ರತಿನಿಧಿಗಳು ಯಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮಗೆ ವಂಚನೆ ಮಾಡ್ತಾ ಹೊರಟಿವೆ. ಇವತ್ತು ಆಡಳಿತ ಮಂಡಳಿಗಳು ಇವತ್ತು ಸರ್ಕಾರಿ ನೌಕರರಿಗೆ ಒಂದು ಸರ್ಕಾರ ಇದ್ರೆ ಈ ರಾಜ್ಯದಲ್ಲಿ ಎಷ್ಟು ಸಾವಿರ ಆಡಳಿತ ಮಂಡಳಿಗಳವಲ್ಲ ಅಷ್ಟು ಸಾವಿರ ಸರ್ಕಾರಗಳು ನಮ್ಮನ್ನು ಆಳ್ತಾ ಇದ್ದವು. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ನಮ್ಮಲ್ಲಿ ಅಸಂಘಟಿತ. ಇವತ್ತು ಪೆನ್ಷನ್ ಒಂದೇ ವಿಚಾರ ತಗೊಂಡ ಸ್ನೇಹಿತರೆ, ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯವೊಂದನ್ನು ಹೊರತುಪಡಿಸಿ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಪಿಂಚಣಿ ವಿಚಾರದಲ್ಲಿ ಅನ್ಯಾಯ ಆಗಿಲ್ಲ. ಆರೋಗ್ಯ ಸೌಲಭ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಭಾರತ ದೇಶದಲ್ಲಿ ಸರ್ಕಾರಿಯಾದ ಅನುದಾನಿತ ನೌಕರರಿಗೆ ಎಲ್ಲಾ ರಾಜ್ಯಗಳಲ್ಲಿ ಸಮಾನವಾದಂತಹ ಆರೋಗ್ಯ ಸೌಲಭ್ಯ ಯೋಜನೆಗಳನ್ನು ಕೊಡ್ತಾರೆ. ಇಲ್ಲಿ ತುಂಬಾ ಹತ್ತಿರ ಇರತಕ್ಕಂತ ಆಂಧ್ರ ಪ್ರದೇಶದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ನೌಕರರ ಮಧ್ಯೆ ಆರೋಗ್ಯ ವಿಚಾರದ ಕಾರ್ಯಕ್ರಮ ಇಲ್ಲ. ಇದೇ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ನೌಕರರ ಮಧ್ಯೆ ಪಿಂಚಣಿ ವಿಚಾರದ ಕಾರ್ಯಕ್ರಮ ಇಲ್ಲ. ಆದ್ರೆ ಅಲ್ಲಿರ್ತಕ್ಕಂಥ ಅನುದಾನಿತ ನೌಕರರು ಮನುಷ್ಯರು, ಕರ್ನಾಟಕದಲ್ಲಿರ್ತಕ್ಕಂಥ ಅನುದಾನಿತ ನೌಕರರು ಮನುಷ್ಯರಲ್ಲ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋ ಕಾರಣಕ್ಕಾಗಿ ನಾವು ಸಂಘಟನೆ ಕಟ್ಟಲು ಹೋರಾಟ ಮಾಡ್ತಾ ಬಂದ್ವಿ. ಇವತ್ತು ಈ ಸಂಘ ಇಲ್ಲಿ ನಾನು ನೇತೃತ್ವ ವಹಿಸಿ ನಿಲ್ಲಕ್ಕಿಂತ ಪೂರ್ವದಲ್ಲಿ ನಾವು ನಿಮಗೆಲ್ಲ ಗೊತ್ತಿರುವಂತೆ ಪಿಂಚಣಿ ವಂಚಿತ ನೌಕರ ಸಂಘಟನೆ ಕಟ್ಟಿದ್ವಿ. ಇಡೀ ಭಾರತ ದೇಶದಲ್ಲಿ 2ನೇ ಸಂಘಟನೆ ಅದು. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಸಂಘಟನೆ. ನೂತನ ಪಿಂಚಣಿ ಯೋಜನೆಗೆ ವಿರೋಧ ಮಾಡಿ ಈ ರಾಜ್ಯದಲ್ಲಿ ಫಸ್ಟ್ ಸಂಘಟನೆ ಕಟ್ಟಿದ್ದೆ ನಮ್ಮ ನೇತೃತ್ವದಲ್ಲಿ. ಆ ಸಂಘಟನೆ ಕಟ್ಟಿದ ನಾವು ಮಾಡಾದಂತ ಹೋರಾಟಗಳಿಲ್ಲ. ಇದೇ ಕೊಪ್ಪಳ ಜಿಲ್ಲೆಯಲ್ಲಿ 2015 ಇಸ್ವಿನಲ್ಲಿ ನಮ್ಮ ಅಜೀರ್ ನಂದಾಪುರ ಅವರ ನೇತೃತ್ವದಲ್ಲಿ ನಾವು ಶಿಕ್ಷಕರ ದಿನಾಚರಣೆ ಬಹಿಷ್ಕಾರ ಮಾಡಿದ್ವಿ. ಟೀಚರ್ಸ್ ಡೇನೇ ಬಹಿಷ್ಕಾರ ಮಾಡಿದ್ವಿ. ಯಾಕಂದ್ರೆ ಒಬ್ಬ ಶಿಕ್ಷಕನ ಭವಿಷ್ಯದ ಭದ್ರತೆಯನ್ನ ಸರ್ಕಾರ ನೋಡ್ಕೊಂಡಿಲ್ಲ ಅಂತಂದ್ರೆ ಯಾವ ಇದ್ರಿಟ್ಕೊಂಡು ನಾವು ಶಿಕ್ಷಕರ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಬಹಿಷ್ಕಾರ ಮಾಡಿದ್ವಿ. ಅವತ್ತಿಂದ ಇವತ್ತಿನ ತನಕ ಹೋರಾಟ ಮಾಡ್ಕೋತ ಬಂದ್ವಿ. ಸಣ್ಣ ಪುಟ್ಟ ಹೋರಾಟಗಳಲ್ಲ. ಕಳೆದ ಸರ್ಕಾರದ ಅವಧಿಯಲ್ಲಿ 143 ದಿನಗಳ ಕಾಲ ಹೋರಾಟ ಮಾಡಿದ್ವಿ. ಅರೆಬೆತ್ತಲೆ ಹೋರಾಟವನ್ನು ಮಾಡಿದ್ವಿ. ಭಿಕ್ಷಾಟನೆ ಮಾಡಿ ಹೋರಾಟವನ್ನು ಮಾಡಿದ್ವಿ. ಹೊಟ್ಟೆ ಮೇಲೆ ಕಲ್ಲಿಟ್ಕೊಂಡು ಹೋರಾಟ ಮಾಡಿದ್ವಿ. ಅಂತಿಮವಾಗಿ 140 ದಿನಗಳ ಕಾಲ ಕಳೆದು ಕೂಡ ಅವತ್ತಿನ ಸರ್ಕಾರ ಪಿಂಚಣಿ ಸೌಲಭ್ಯ ಕೊಡಲಿಲ್ಲ ಅಂತ ಹೇಳಿ ಮರಣೊಂದು ಅದೇ ಹೋರಾಟದ ವೇದಿಕೆಯಲ್ಲಿ ಇದೇ ನಿಮ್ಮ ಕೊಪ್ಪಳದ ಪಕ್ಕದ ಸಿಂಧನೂರಿನ ಒಬ್ಬ ಶಿಕ್ಷಕ ಬೋರಟ್ಟಿ ಅಂತ ಹೇಳಿ ಹೋಗಿ ಹೋಗುವ ರೈಲಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ. ಇದೇ ಕೊಪ್ಪಳ ಜಿಲ್ಲೆಯ ಶಿಕ್ಷಕ ಒಬ್ಬ ಉಪನ್ಯಾಸಕ ಮೇವುಂಡಿ ಅಂತ ಹೇಳಿ ಅಲ್ಲಿ ಉಪನ್ಯಾಸಕ ಹತಾಶೆಗೊಂಡು ಈ ಒಂದು ಹೋರಾಟ ಮುಗಿದ ಮೇಲೆ ಹೋರಾಟ ಮುಗಿದು ಇದೇನು ಬೇಡಿಕೆ ಈಡೇರಿಲ್ಲ ಅಂತ ಹೇಳಿ ಹತಾಶೆಗೊಂಡು ಹೋರಾಟದ ವೇದಿಕೆಯಿಂದ ಮನೆಗೆ ಬರುವಾಗ ಆಂಧ್ರದ ಕೊಲ್ಲೂರಿನಲ್ಲಿ ಆಡಳಿತ ಆಗ್ತದೆ ರೈಲಲ್ಲಿ. ಯಾಕೆ ಅಂತಂದ್ರೆ ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ಪೆನ್ಷನ್ ಆಗಿಲ್ಲ ಅಂತ ಹೇಳಿ ಬೇಸರದಿಂದ ಆ ಮೇವುಂಡಿಯ ಉಪನ್ಯಾಸಕ ಬಂದ್ರೆ ಆ ರೈಲಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾನೆ. ಪಕ್ಕದ ಬದಾಮಿಯ ಸಿದ್ಧ ಹಿರೇಮಠ ಅಂತಕ್ಕಂಥ ಒಬ್ಬ ನೌಕರ ಫ್ರೀಡಂ ಪಾರ್ಕ್ನ ಹೋರಾಟದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿಯೇ ವಿಷ ಕುಡಿತಾನೆ. ವೆಂಕಟರಾಜು ಅನ್ನೋ ನೆಲಮಂಗಲದ ನೌಕರ ಫ್ರೀಡಂ ಪಾರ್ಕ್ನಲ್ಲೇ ವಿಷ ಕುಡಿತಾನೆ. ಸಿದ್ಧ ಹಿರೇಮಠರು ಫ್ರೀಡಂ ಪಾರ್ಕ್ನಲ್ಲಿ ವಿಷ ಕುಡಿದು ಅಲ್ಲೇ ಸುತ್ತೋಗ್ತಾರೆ. ಅಂತ ದೊಡ್ಡ ಹೋರಾಟದ ಹಿನ್ನೆಲೆ ಇದ್ರೂ ಕೂಡ ದೊಡ್ಡ ಹೋರಾಟ ಮಾಡಿದ್ರು ಕೂಡ ನಮ್ಮ ಬೇಡಿಕೆ ಈಡೇರಲಿಲ್ಲ. ಯಾಕೆ ಈಡೇರಲಿಲ್ಲ ಅಂತಂದ್ರೆ ಅದಕ್ಕೆ ಮೂಲ ಕಾರಣ, ಬಹಳ ಪ್ರಮುಖ ಕಾರಣ ಏನಂತಂದ್ರೆ ನಮ್ಮ ಹೋರಾಟ ಸರ್ಕಾರಕ್ಕೆ ಪರಿಣಾಮಕಾರಿಯಾಗಿ ಕಾಣಲಿಲ್ಲ. ಸಾವಾದ್ರೂ ಕಾಣಲಿಲ್ಲ. ಯಾಕೆ ಸಾವಾದ್ರೂ ಕಾಣಲಿಲ್ಲ ಅಂತಂದ್ರೆ ಏಜೆಂಟ್ ನೌಕರರ ಯೋಗ್ಯತೆಗೆ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರನ್ನ ಸೋಲಿಸುವ ಅಥವಾ ಗೆಲ್ಲಿಸುವ ಅವಕಾಶ ಇಲ್ಲ. ಒಬ್ಬ ಗ್ರಾಮ ಪಂಚಾಯತಿ MLA ಅಲ್ಲ, MP ಅಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅನ್ನ ಸೋಲಿಸುವ ಅಥವಾ ಗೆಲ್ಲಿಸುವ ಅವಕಾಶ ಇಲ್ಲ. ಯಾಕಂತಂದ್ರೆ ನಾವು ಒಂದು ತಾಲೂಕಿಗೆ ಬಹಳ 100 ಜನ ಇರ್ತೀವಿ, ಒಂದು ಗ್ರಾಮಕ್ಕೆ ಬಹಳ 1 ಅಥವಾ 3 ಗ್ರಾಮಗಳ ನಡುವೆ ಇಬ್ಬರು ಇರ್ತೀವಿ ನಾವು. ಸೊ ಹಾಗಾಗಿ ನಾವು ಅಲ್ಪಸಂಖ್ಯಾತರು, ನಾವು ಅಸಂಘಟಿತರು. ನಮ್ಮ ಹೋರಾಟ ಸರ್ಕಾರದ ಗಮನವನ್ನ ಸೆಳೆಯಲು ಸಾಧ್ಯ ಇಲ್ಲ. ಇವತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಕರೆ ಕೊಡುತ್ತೆ, ನಾವು 143 ದಿನ ಫ್ರೀಡಂ ಪಾರ್ಕ್ ಹೋರಾಟ ಮಾಡ್ತೀವಿ, ಸಾಯ್ತೀವಿ, ಬರಿಗೆ ಹತಾಶರಾಗಿ ಬರ್ತೀವಿ, ಹಾರ್ಟ್ ಅಟ್ಯಾಕ್ ಆಗ್ತೀವಿ, ಎಲ್ಲ ಆಗ್ತೀವಿ, ಆದ್ರೂ ಕೂಡ ನಮ್ಮ ಬೇಡಿಕೆ ಈಡೇರಲ್ಲ. ಆದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶರತ್ ಶ್ರೀ ಅನ್ನೋರು ಏನ್ ಮಾಡ್ತಾರೆ ಅಂತಂದ್ರೆ ನಾವು ಸ್ಟ್ರೈಕ್ ಮಾಡ್ಕೊಂಡು ಹೊರಗೆ ಬಂದ ಮೇಲೆ ಒಂದು ಕರೆ ಕೊಡ್ತಾರೆ, 7ನೇ ವೇತನ ಆಯೋಗ ಜಾರಿ ಮಾಡದೆ ಹೋದ್ರೆ ನಾವು ಇಡೀ ಸರ್ಕಾರದ ಎಲ್ಲಾ ಇಲಾಖೆಯನ್ನ ಬಂದ್ ಮಾಡಿಬಿಡ್ತೀವಿ ಅಂತ ಹೇಳಿ. ನಮಗೆ ಖುಷಿ ಆಗ್ಬಿಡ್ತು, ಎಲ್ಲಾ ಇಲಾಖೆ ಬಂದ್ ಆಗಿಬಿಡ್ತಾವು. ಹಂಗಾಗಿ ನಮಗೆ ಸರ್ಕಾರಿ 7ನೇ ವೇತನ ಆಯೋಗ ಕೊಟ್ಬಿಡ್ತದೆ, ಬೊಮ್ಮಾಯಿ ಸರ್ಕಾರ ಅನ್ಕೊಂಡ್ಬಿಟ್ಟಿವಿ ನಾವು.
ಅದು ಹೇಳಿದ್ರೆ ಸ್ನೇಹಿತರೆ, ಬಂದು ಕರೆ ಕೊಟ್ಟು 1.5 ಗಂಟೆ ಒಳಗಡೆ ಅವತ್ತಿನ ಮುಖ್ಯಮಂತ್ರಿಗಳು ಅವತ್ತಿನ ರಾಜ್ಯಾಧ್ಯಕ್ಷರು ಮಾತುಕತೆ ಮಾಡ್ತಾರೆ. 1.5 ಗಂಟೆ ಒಳಗಡೆ ಮಧ್ಯಂತರ ಪರಿಹಾರವನ್ನು ಕೊಡ್ತಾರೆ. ಕೇವಲ 1.5 ಗಂಟೆಯ ಹೋರಾಟಕ್ಕೆ ಮಧ್ಯಂತರ ಪರಿಹಾರ ಸಿಗುತ್ತೆ. 143 ದಿನಗಳ ಹೋರಾಟ, 5 ಜನರ ಸಾವಿಗೆ ಒಂದು ಕಿಂಚಿತ್ತು ಬೆಲೆ ಸಿಗಲ್ಲ ಅಂತಂದ್ರೆ ಕಾರಣ ಏನು? ಯಾಕೆ ಅಂತಂದ್ರೆ ಕಾರಣ ಬಹಳ ಸಿಂಪಲ್. ಅವ್ರು ಇಡೀ ರಾಜ್ಯದ ಎಲ್ಲಾ 34 ಇಲಾಖೆಗಳನ್ನ ಬಂದ್ ಮಾಡಿದ್ರು. ಯಾಕೆ ಬಂದ್ ಮಾಡಿದ್ರು ಅಂತಂದ್ರೆ ಅವ್ರ ಹತ್ರ ಸಂಘಟನೆ ಇತ್ತು. ಆತ ಬ್ರಹ್ಮರಾಕ್ಷಸ ಅಲ್ಲ, ರಾವಣ ಅಲ್ಲ, ರಾಮನ ಅಲ್ಲ, ಆತ ನನಗೆ ಮನುಷ್ಯ. ಆದ್ರೆ ಆತರ ಹಿಂದೆ ಒಂದು ಸಂಘಟನೆ ಇತ್ತು ಅನ್ನೋ ಕಾರಣಕ್ಕೆ ಆತನ ಸಂಘಟನೆಯ ಕರೆಗೆ ಹೋಗ್ಬಿಟ್ಟು ಎಲ್ಲಾ ಇಲಾಖೆಗಳು ಬಂದ್ ಆದವು. ಆದ್ರೆ ಇವತ್ತು ನಮ್ಮ ಅನುದಾನಿತ ಶಾಲಾ ಕಾಲೇಜು ನೌಕರ ಸಂಘಕ್ಕೆ ಒಂದೇ ಒಂದು ಸಂಘಟನೆಗೆ ಇಡೀ ರಾಜ್ಯದ ಪ್ರಾಥಮಿಕ ಶಾಲೆಗಳಿಂದ ಪದವಿ ಕಾಲೇಜುಗಳ ತನಕ ಎಲ್ಲಾ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿ ಹೋರಾಟ ಮಾಡುವ ತಾಕತ್ತು ಯಾವ ಸಂಘಟನೆ ಇದೆ? ಯಾರಿಗಾದ್ರೂ ಯೋಚನೆ ಮಾಡಿದ್ದೀರಾ? ಒಂದಾದ್ರೂ ಸಂಘಟನೆ ಇದೆಯಾ? ಯಾಕೆ ಇಲ್ಲ ಅಂತಂದ್ರೆ ಸಂಘಟನೆ ಇಲ್ಲ. ಸಂಘಟನೆ ಇದ್ರೆ ತಾನೇ ಬಂದ್ ಮಾಡೋದು. ಅಪ್ಪಿತಪ್ಪಿ ನಾನು ರಾಜ್ಯಾಧ್ಯಕ್ಷ ಅಂತ ಹೇಳಿ ನಾನು ಈಗ ಶಾಲಾ ಕಾಲೇಜು ಬಂದ್ ಮಾಡ್ತೇನೆ ಅಂತ ಕರೆ ಕೊಟ್ಟರು ಕೂಡ ಸ್ವತಃ ನನ್ನ ಶಾಲೆ ಬಂದ್ ಮಾಡಕ್ಕಾಗಲ್ಲ. ನಮ್ಮ ಹೆಡ್ಮಾಸ್ಟರ್ ಹೇಳ್ತಾರೆ, ಎಲ್ಲ ಬಂದಿದ್ದು ಮಾಡೋಕ್ಕಾಗಲ್ಲ, ಸುಮ್ಮನೆ ಕೂತ್ಕೊ ಅಂತ ಅಂತಾರೆ. ನಾನು ಎಲ್ಲ ಸಾರ್ 1.5 ವರ್ಷ ನಿಮಗೆ ರಿಟೈರ್ಡ್ ಆಗಿ ಹೋಗ್ತೀನಿ, ನೀವು ಪೆನ್ಷನ್ ಇಲ್ಲ, ನಿಮಗೆ ಬಂದ್ ಮಾಡೋದು ಸಾರ್ ಹೌದಲ್ಲ, 1 ವರ್ಷ ರಿಟೈರ್ಡ್ ಆಗ್ಬಿಡ್ತಾನೆ, ಬೆಳಿಗ್ಗೆ ಆಗ್ಬಿಡ್ತೀನಿ, ಆಯ್ತು ಬಂದ್ ಮಾಡೋಕ್ಕಾಗಲ್ಲ ಅಂತ ಬಂದ್ ಮಾಡ್ತಾನವ. ಅವ ಬಂದ್ ಮಾಡಿದ ತಕ್ಷಣ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಯಾಕೆ ಹೋಗ್ತಾರ ಹೆಂಗೆ ಮೈಗೆ ಹೆಂಗ್ ಬಂದ್ ಮಾಡಿದ್ವಿ ಅಂತ ನಾವು ಮಾಡ್ತಾರೆ. ಆದ್ರೆ ಅದೇ ಒಂದು ತಾಲೂಕಾ ಘಟಕ ಇತ್ತು ಅಂತಂದ್ರೆ ಯಾವ ಶಾಲೆ ಬಂದ್ ಮಾಡೋದಕ್ಕೆ ಅಸಹಕಾರ ಕೊಡಕ್ ಹೋಗ್ತದಲ್ಲ ಆ ಶಾಲೆಯನ್ನು ಕನ್ವಿನ್ಸ್ ಮಾಡಬಹುದಲ್ಲ. ಯಾವ ಆಡಳಿತ ಮಂಡಳಿ ಬಂದ್ ಮಾಡೋದಕ್ಕೆ ಅಸಹಕಾರ ಕೊಡ್ತಲ್ಲ ಆ ಶಾಲೆಯನ್ನು ಹೋಗಿ ಆ ಆಡಳಿತ ಮಂಡಳಿ ಕನ್ವಿನ್ಸ್ ಮಾಡಬಹುದಲ್ಲ. ಅಂದ್ರೆ ಯಾವತ್ತು ನಮ್ಮ ಹೋರಾಟ ಸರ್ಕಾರದ ಕಣ್ತರಿಸತಕ್ಕಂಥ ಹೋರಾಟ ಆಗತ್ತೆ ಅಂತಂದ್ರೆ ಯಾವತ್ತು ಈ ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳು ಬಂದಾಗಿ ಹೋರಾಟ ಕೇಳಿತು ಅವತ್ತು ಅದು ಹೋರಾಟ ಆಗಿದೆಯಲ್ಲ, ಚಳುವಳಿಯಾಗಿ ಬಂದಾಗತ್ತೆ. ಅವತ್ತು ಅದು ಕೇವಲ ನೌಕರರ ಸಮಸ್ಯೆ ಆಗಿದೆಯಲ್ಲ, ಅದು ಜನಸಾಮಾನ್ಯರ ಸಮಸ್ಯೆ ಆಗತ್ತೆ. ಎಲ್ಲಾ ಮಾಧ್ಯಮಗಳು ನಾವು ಹೋರಾಟಗಳು ನನ್ನ ಮಗನ ಮುಂದೆ ಬಂದು ಹಿಡಿಯಲ್ಲ. ಆಗ ನನ್ನ ಶಾಲೆಗೆ 11 ಗಂಟೆ ಸುಮಾರು ಎಲ್ಲಾ ಮಕ್ಕಳು ಬ್ಯಾಗ್ ಹಾಕೊಂಡು ಬಳಿ ಮನೆ ಹೊಂಟು ಬಂದ್ರೆ ಮೀಡಿಯಾಗ ಹೋಗೋದು ಮಕ್ಕಳು ಬಾಯಿ ಹಿಡಿತಾವು, ಯಾಕೆ ಹೊಂಟ್ರಿ ಎಲ್ಲಿ ಹೊಂಟ್ರಿ ಅಂತ ಹೇಳಿ. ಈಗ ನಮ್ಮ ಶಾಲೆ ಬಂದಾಗಿತ್ತು ಅಂತ ಹೇಳ್ತಾವು. ಅವಾಗ ಸರ್ಕಾರ ಗಮನ ಸೆಳೆದಿದೆ. ಅಲ್ಲಿವರೆಗೂ ನಾವು ಬೇಡಿಕೆ ಈಡೇರಲ್ಲ. ಹಂಗಾಗಿ ನಾವು ಪ್ರಾಥಮಿಕ ಶಾಲೆಗಳಿಂದ ಪದವಿ ಕಾಲೇಜುಗಳ ತನಕ ಒಂದು ಸಮಗ್ರ ಸಂಘ ಕಟ್ಟಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ನಮ್ಮ ಡಾಕ್ಟರ್ ಕೆ ಮಂತಪ್ಪ ಸರ್ ಅವರೆಲ್ಲ ಸೇರ್ಕೊಂಡು ನಮಗೆ ಜವಾಬ್ದಾರಿ ಕೊಟ್ಟ ಮೇಲೆ ಇಡೀ ರಾಜ್ಯ ಸುತ್ತಿ ನಾವು ಬೀದರ್ನಿಂದ ಚಾಮರಾಜನಗರ ತನಕ ಎಲ್ಲಾ ಕಡೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಳೆದ ಸೆಪ್ಟೆಂಬರ್ ವೆಕೇಶನ್ ಅಲ್ಲಿ ತಿರುಗಾಟ ಸಂಘಟನೆ ಮಾಡ್ಕೊಂತ ಬಂದ್ವಿ. ಆದ್ರೆ ಕೊಪ್ಪಳಕ್ಕೆ ಬಂದಿದ್ದಿಲ್ಲ. ಯಾಕೆ ಕೊಪ್ಪಳಕ್ಕೆ ಬಂದಿದ್ದಿಲ್ಲ ಅಂತಂದ್ರೆ ಕೊಪ್ಪಳ ಜಿಲ್ಲಾ ಘಟಕ ನಮ್ಮ ರಾಜ್ಯ ಘಟಕದ ಸೂಚನೆ ಆಧಾರದ ಮೇಲೆ ನಾವು ಬಂದ್ ಮಾಡಬೇಕಾದಂತ ಕೆಲಸವನ್ನ ಹನುಮಂತಪ್ಪ ಚಲವಾದಿ ಅವರ ನೇತೃತ್ವದಲ್ಲಿ ಇಲ್ಲಿ ತಾವೇ ಸ್ವತಂತ್ರವಾಗಿ ಮಾಡಿಕೊಂಡು, ಹಾಗಾಗಿ ಅತ್ಯಂತ ಹೆಮ್ಮೆ ನನಗೆ ಜವಾಬ್ದಾರಿ ಕಡಿಮೆ ಆಯ್ತು ಕೊಪ್ಪಳ ಜಿಲ್ಲಾ ಘಟಕ ಸಂಘಟನೆ ಮಾಡೋದ್ರಲ್ಲಿ. ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಜಿಲ್ಲಾ ಸಮಾವೇಶವನ್ನ ಆರಂಭ ಮಾಡಿದ್ದು ಕೊಪ್ಪಳ ಜಿಲ್ಲಾ ಇವತ್ತಿನ. ಅಂದ್ರೆ ಈ ಒಂದು ಗವಿಸಿದ್ದೇಶ್ವರನ ಈ ಕ್ಷೇತ್ರದಲ್ಲಿ ನಾವು ಒಂದು ಒಳ್ಳೆ ಆರಂಭವನ್ನು ಪಡ್ಕೊಂಡಿದ್ವಿ. ಹಿಂದೆ ನಾವು ಪಿಂಚಣಿ ವಂಚಿತ ನೌಕರ ಸಂಘವನ್ನು ಸ್ಥಾಪನೆ ಮಾಡಿದಾಗ ಕೂಡ ಫಸ್ಟ್ ಜಿಲ್ಲಾ ಘಟಕ 2014 ಇಸ್ವಿಯಲ್ಲಿ ಸ್ಥಾಪನೆಯಾಗಿದ್ದು ಇದೇ ಪಕ್ಕದ ಸಿಂಧೂರು ತಾಲೂಕಿನ ಗಂಗಾವತಿ ತಾಲೂಕಿನ ತಿಮ್ಮನಾಯಕ ಪ್ರೌಢಶಾಲೆ, ಅಲ್ಲಿಂದ ನಮ್ಮ ಹೋರಾಟ ಆರಂಭ ಆಯಿತು. ಐತಿಹಾಸಿಕವಾದ ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟ ಗೆದ್ದಿಲ್ಲ, ಹಂಗಂತೇಳಿ ನಾವು ಸೋತು ಇಲ್ಲ, ಸೊತ್ತು ಇಲ್ಲ. ಯಾಕೆ ಅಂತಂದ್ರೆ ಅವತ್ತಿನ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಿಲ್ಲ, ನಿಜ. ಅವತ್ತಿನ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಿಲ್ಲ. ಆದ್ರೆ ಅವತ್ತಿನ ವಿರೋಧ ಪಕ್ಷ ಏನ್ ಮಾಡ್ತು ಅಂತಂದ್ರೆ ನಮ್ಮ ಹೋರಾಟವನ್ನು ಗಮನಿಸಿತು. ಅವತ್ತಿನ ಕೆಪಿಸಿಸಿಯ ರಾಜ್ಯಾಧ್ಯಕ್ಷರು ಮತ್ತು ಇವತ್ತಿನ ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ಹೋರಾಟವನ್ನು ಗಮನಿಸಿದ್ರು. ಅವತ್ತಿನ ವಿರೋಧ ಪಕ್ಷದ ನಾಯಕರು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳು ನಮ್ಮ ಹೋರಾಟವನ್ನು ಗಮನಿಸಿದ್ರು. ಸಿದ್ದ ಹಿರೇಮಠರು ಮನೆಗೆ ಬದಾಮಿಗೆ ಹೋಗಿ 2 ಲಕ್ಷ ರೂಪಾಯಿ ಹಣವನ್ನ ಸಿದ್ದ ಹಿರೇಮಠರು ಮಡಿದಿಯ ಉಡಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2 ಲಕ್ಷ ರೂಪಾಯಿ ಹಾಕ್ತಾರೆ. 2 ಲಕ್ಷ ರೂಪಾಯಿ ಹಾಕಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ನಿಮಗೆ ಪೆನ್ಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಸ್ವತಃ 143ನೇ ದಿನ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಫ್ರೀಡಂ ಪಾರ್ಕಿಗೆ ನಮ್ಮ ಹೋರಾಟ ವೇದಿಕೆಗೆ ಬರ್ತಾರೆ. ಹೋರಾಟದ ವೇದಿಕೆಗೆ ಬಂದು ಹೇಳ್ತಾರೆ, ನೋಡಪ್ಪ ನೀವು ಇನ್ನೂ ಎಷ್ಟು ವರ್ಷ ಎಷ್ಟು ದಿನ ನೀವು ಹೋರಾಟ ಮಾಡಿದ್ರು, ಎಷ್ಟು ಹೆಣ ಬಿದ್ರು ಈ ಸರ್ಕಾರ ನಿಮಗೆ ಬೇಡಿಕೆ ಈಡೇರಿಸಲ್ಲ. ನೀವು ವೋಟ್ ಫಾರ್ OPS ಮಾಡಿ, ನಮ್ಮ ಪರವಾಗಿ ನೀವು ಇಲ್ರಿ, ನಾವು ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಪ್ರಾಮಿಸ್ ಮಾಡ್ತಾರೆ. ಅವರ ಒಂದು ಕರೆಗೆ ಹೋಗ್ಕೊಟ್ಟು, ಅವ್ರ ವಿನಂತಿಗೆ ಹೋಗ್ಕೊಟ್ಟು 143ನೇ ದಿನ ನಾವು ಅವತ್ತಿನ ಸರ್ಕಾರದ ಮಂತ್ರಿಗಳ ಒಂದು ವಿನಂತಿಯ ಮೇರೆಗೆ ಹೋರಾಟವನ್ನು ವಾಪಸ್ ತಗೊಳ್ಳಿಲ್ಲ. ಇವತ್ತಿನ ಸರ್ಕಾರದ ಉಪಮುಖ್ಯಮಂತ್ರಿಯ ಒಂದು ವಿನಂತಿಯ ಮೇರೆಗೆ ನಾವು ಹೋರಾಟವನ್ನು ವಾಪಸ್ ತಗೊಂಡು ಬರ್ತೀವಿ. ವಾಪಸ್ ತಗೊಂಡು ಬಂದಾದ್ಮೇಲೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಪಕ್ಷ
ಆಂತರಿಕವಾಗಿ ಸಭೆಗಳನ್ನು ಮಾಡುತ್ತೆ, ನಮ್ಮನ್ನು ಕರ್ಕೊಂಡು ಸಭೆಗಳನ್ನು ಮಾಡುತ್ತೆ. ಆ ಸಭೆಗಳಲ್ಲಿ ತಾವೆಲ್ಲ ಓಟ್ OPS ಮಾಡಿ ನಾವು 5 ಗ್ಯಾರಂಟಿಗಳ ಬಳಿಕ ಪ್ರಪ್ರಥಮ ಭರವಸೆಗಳಲ್ಲಿ ಮೊದಲ ಭರವಸೆಯನ್ನಾಗಿ ಸರ್ಕಾರಿ ಮತ್ತು ಅನುದಾನಿತ ನೌಕರರಿಗೆ NPS ಅನ್ನು ರದ್ದುಪಡಿಸಿ ಹಳೆಯ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆ ಹಾಕುತ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಹೋರಾಟ ಇವತ್ತಿನ ಸರ್ಕಾರವನ್ನ ಗಮನ ಸೆಳೆಯುವಲ್ಲಿ ಸಹಕಾರಿಯಾಗಿದೆ. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಹೋರಾಟ ವ್ಯರ್ಥ ಆಗಿಲ್ಲ. ಆದ್ರೆ ಅವತ್ತೇ ಪರಿಣಾಮ ಯಾಕೆ ಬೀರಲಿಲ್ಲ ಅಂತಂದ್ರೆ ಅವತ್ತು ನಾವು ಆ ತರ ಒಂದು ದೊಡ್ಡ ಮಟ್ಟದ ಸಂಘಟನೆಯಾಗಿದ್ದಿಲ್ಲ ಅನ್ನೋ ಕಾರಣಕ್ಕೆ. ಮುಂದಾದ್ರೂ ಕೂಡ ನಮ್ ಯಾವುದೇ ಸಮಸ್ಯೆಗಳು ಬರಲಿ, ನಮ್ ಯಾವುದೇ ಸಮಸ್ಯೆಗಳನ್ನ ಸರ್ಕಾರದ ಮಾಡಿ ಹಂತದಲ್ಲಿ ನಾವು ಗಟ್ಟಿಯಾಗಿ ಮಂಡಿಸಬೇಕು ಅಂತಂದ್ರೆ ನಮಗೇನಾಗಿರ್ಬೇಕು ಅಂದ್ರೆ ಒಂದು ಸಂಘಟನೆ ಬೇಕು. ನಮಗೆಲ್ಲ ಗೊತ್ತಿಲ್ಲ, ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಕಳೆದ ಸರ್ಕಾರದ ಅವಧಿಯಲ್ಲಿ ಮಾಡಿದಂತ ದೊಡ್ಡ ಹೋರಾಟ ಮಾಡಿಲ್ಲ. 2023 ನವೆಂಬರ್ 5ನೇ ತಾರೀಕು ಶಿವಮೊಗ್ಗದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿದ್ವಿ. 10,000 ಜನ ನೌಕರರನ್ನು ಸೇರಿಸಿದ್ವಿ. ಅವತ್ತು ನಮ್ಮ ಮಾನ್ಯ ಮಧು ಬಂಗಾರಪ್ಪನವರು ನಮ್ಮ ಸಮಾವೇಶಕ್ಕೆ ಆಗಮಿಸಿ ನಿಮ್ಮ ಸಮಸ್ಯೆಗಳನ್ನ ನಾವು ಈಡೇರಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ. ನಾನು ಸ್ವತಃ ಪ್ರಣಾಳಿಕೆ ಸಮಿತಿ ಉಪಾಧ್ಯಕ್ಷನಾಗಿದ್ದೇನೆ, ಹಾಗಾಗಿ ನಿಮ್ಮ ಬೇಡಿಕೆ ಹಾಕೊಂಡಿದ್ದೀವಿ, ನಾವು ಈಡೇರಿಸ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಆವಾಗ ನಾವು ಮನವಿ ಮಾಡಿದೆ, ನಮಗೆ ಅನೇಕ ಸಮಸ್ಯೆಗಳು, ಕೇವಲ ಪಿಂಚಣಿ ಸಮಸ್ಯೆ ಮಾತ್ರ ಇಲ್ಲ, ಆ ಎಲ್ಲಾ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ದಯವಿಟ್ಟು ಒಂದು ಸಭೆಯನ್ನು ಮಾಡಿ ಅಂತ ಅಂದೆ. ಆ ಒಂದು ಸಮಾವೇಶ ಮುಗಿದು 2.5 ವರ್ಷ ಆಗ್ತಾ ಬಂತು, ಇವತ್ತಿನ ತನಕ ಸಭೆ ಆಗಿಲ್ಲ. ಅದಾದ್ಮೇಲೆ 2024 ನಾವು ಡಿಸೆಂಬರ್ 17ನೇ ತಾರೀಕು ನಾವು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡಿದ್ವಿ. ಆ ಒಂದು ಹೋರಾಟ ಮುಗಿದು 1 ವರ್ಷ ಆಯ್ತು, ಇವತ್ತಿನ ತನಕ ಸಭೆ ಆಗಿಲ್ಲ. ಮೊನ್ನೆ ಕೂಡ 17ನೇ ತಾರೀಕು ನಾವು ಡಿಸೆಂಬರ್ 17ನೇ ತಾರೀಕು ಬೆಳಗಾವಿಯಲ್ಲಿ ದೊಡ್ಡ ಹೋರಾಟವನ್ನು ಮಾಡಿದೀವಿ. ಅಂದ್ರೆ ಅಷ್ಟೆಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ರೂ ಕೂಡ ಇನ್ನೂ ನಮ್ಮನ್ನು ಗಂಭೀರ ಪರಿಗಣಿಸ್ತಾ ಇಲ್ಲ. ಸರ್ಕಾರಿ ನೌಕರ ಸಂಘಟನೆಗಳನ್ನು ಗಂಭೀರ ಪರಿಗಣಿಸಿದಂಗೆ ಅನುದಾನಿತ ನೌಕರ ಸಂಘಟನೆಗಳನ್ನ ಸರ್ಕಾರಗಳು ಗಂಭೀರ ಪರಿಗಣಿಸ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ನಾವೆಲ್ಲರೂ ಕೂಡ ನಮ್ಮ ವೈಯಕ್ತಿಕ ಏನೇ ವೈವಿಧ್ಯಗಳಿರಲಿ, ಏನೇ ವ್ಯತ್ಯಾಸಗಳಿರಲಿ, ಅವರೆಲ್ಲರೂ ಪಕ್ಕಕ್ಕಿಟ್ಟು ಒಗ್ಗಟ್ಟಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಅನೇಕ ಜನ ಶಿಕ್ಷಕರು ಇನ್ನೂ ಸಾಕಷ್ಟು ಜನ ಬರಬೇಕಾಗಿತ್ತು ಅನ್ನೋ ನನ್ನ ಭಾವನೆ. ಆದ್ರೂ ನೋ ಪ್ರಾಬ್ಲಮ್, ಪ್ರಾಮಾಣಿಕವಾಗಿದ್ದಂತವ್ರು ಎಲ್ಲರೂ ಬಂದಿದ್ದೀರಿ. ಬಂದಂತವ್ರು ಹೇಳಿಷ್ಟೇ, ಎಲ್ಲಿಯವರೆಗೆ ನೀವು ಸಂಘಟಿತರಾಗೋದಿಲ್ಲ ಅಲ್ಲಿವರೆಗೂ ನಿಮ್ಗೆ ಅನ್ಯಾಯಗಳು ಆಗ್ತಾನೆ ಹೋಗ್ತಾವು. ಇದು ಮಾತ್ರ ಶತಸಿದ್ಧ. ಇದನ್ನು ತಾವೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತೀನಿ. ಜೊತೆಗೆ ತಾವೆಲ್ಲ ಗೊತ್ತಿರಲಿ ಸ್ನೇಹಿತರೆ, ನಮಗೆ ಸಾಕಷ್ಟು ಹಕ್ಕುಗಳಲ್ಲಿ ವಂಚನೆಯಾಗಿದೆ, ಒಂದಲ್ಲ ಎರಡಲ್ಲ. 1964ರಲ್ಲಿ ಸರ್ಕಾರಿ ಮತ್ತು ಅನುದಾನಿತ ನೌಕರರಿಗೆ ಪೆನ್ಷನ್ ಕೊಡೋದಕ್ಕೆ ಸರ್ಕಾರಗಳು ಸ್ಟಾರ್ಟ್ ಮಾಡಿದ್ವು. 1982 ಇಸ್ವಿ ತನಕ ನಮಗೆಲ್ಲ ಗೊತ್ತಿರುವಂತೆ TBS ಅಂತ ಇತ್ತು, ಟ್ರಿಬಲ್ ಬೆನಿಫಿಟ್ ಸ್ಕೀಮ್ ಅಂತ ಇತ್ತು. ಆ ಟ್ರಿಬಲ್ ಬೆನಿಫಿಟ್ ಸ್ಕೀಮ್ ಅಲ್ಲೂ ಕೂಡ ಗವರ್ಮೆಂಟ್ ಮತ್ತು ಏಡೆಡ್ ನೌಕರರ ಮಧ್ಯೆ ಯಾವುದೇ ತಾರತಮ್ಯ ಇದ್ದಿಲ್ಲ. 1990 ಇಸ್ವಿ ತನಕ ಒಂದು ಖಾಸಗಿ ಸಂಸ್ಥೆ ಎಲ್ಲರಿಗೂ ಒಳಪಟ್ಟ ದಿನಾಂಕದಿಂದಲೇ ಎಲ್ಲ ಆರ್ಥಿಕ ಸೌಲಭ್ಯಗಳನ್ನು ಕೊಡ್ತಾ ಬಂದ್ರು. ಆದ್ರೆ ಕಾಲಕ್ಕೆ ಅನುದಾನವನ್ನು ನೀಡುವುದು ಸರ್ಕಾರದ ವಿವೇಚನಾಧಿಕಾರವಾಗಿರೋ ಕಾರಣಕ್ಕೆ ಸಂಸ್ಥೆ ಆರಂಭವಾದ ದಿನದಿಂದಲೇ ಅನುದಾನವನ್ನು ಕೊಡೋದನ್ನು ಬಿಟ್ಟು ಸಂಸ್ಥೆ ಆರಂಭವಾಗಿ 3 ವರ್ಷ ಆದ್ಮೇಲೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಂಸ್ಥೆ ಆರಂಭವಾಗಿ 5 ವರ್ಷ ಆದ್ಮೇಲೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಂಸ್ಥೆ ಆದ್ಮೇಲೆ ಆರಂಭವಾಗಿ 7 ವರ್ಷ ಆದ್ಮೇಲೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ರೀತಿ ಕಾಲಕ್ಕೆ ವಿಳಂಬ ಮಾಡಿ ಅನುದಾನವನ್ನು ಕೊಡೋದಕ್ಕೆ ಆರಂಭ ಮಾಡಿದ ಪರಿಣಾಮವಾಗಿ ಹಿಂಬಾಕಿ ಕೊಡೋದನ್ನು ಒಂದೊಂದೇ ಸೌಲಭ್ಯ ತಿಳ್ಕೊಂತ ಬಂದ್ರು. ಆದ್ರೆ 95 ಇಸ್ವಿಗಿಂತ ಮುಂಚೆ ಜಾಯಿಂಟ್ ಆದಂತ ನೌಕರರಿಗೆ ಆತನ ಹಿಂದಿನ ಸೇವೆಯನ್ನು ಪರಿಗಣಿಸಿ, ಅನುದಾನ ರಹಿತ ಅವಧಿಯ ಸೇವೆಯನ್ನು ಪರಿಗಣಿಸಿ ಆತನಿಗೆ ಪಿಂಚಣಿ ಕೊಟ್ಟಿರಿ, ಆತನಿಗೆ ಬಡ್ಡಿ ಕೊಟ್ಟಿರಿ, ಆತನಿಗೆ ಕಾಲಮಿತಿ ಬಡ್ಡಿ ಕೊಟ್ಟಿರಿ, ಪ್ರಮೋಷನ್ ಕೊಟ್ಟಿರಿ, ಎಲ್ಲವನ್ನೂ ಕೊಟ್ಟಿರಿ. ಆದ್ರೆ 90 ನಂತರ ನೇಮಕ ಆದಂತ ನೌಕರರಿಗೆ ಕೇವಲ ವೇತನ ನಿಗದಿಯನ್ನು, ಪಿಂಚಣಿ ಮಾತ್ರ ಕೊಟ್ಟಿದ್ದೀರಿ, ವೇತನ ನಿಗದಿಯನ್ನು ಮಾಡಿದಿರಿ, ಹಿಂಬಾಕಿ ಕೊಟ್ಟಿಲ್ಲ. 2002 ಇಸ್ವಿ ತನಕ ನೇಮಕಾದಂತ ನೌಕರರಿಗೆ ಆತನ ನೇಮಕಾತಿ ದಿನಾಂಕವನ್ನ ಆಧರಿಸಿ ನೀವು ವೇತನ ಹಿಂಬಾಕಿಯನ್ನು ವಾಪಸ್ ತಗೊಂಡಿದ್ದೀರಿ, ಆದ್ರೆ ಪಿಂಚಣಿಯನ್ನ ಮಾತ್ರ ಉಳಿಸಿದಿರಿ. ಆದ್ರೆ 2006 ನಂತರ ನೇಮಕ ಆದಂತ ನೌಕರರಿಗೆ ವೇತನ ಹಿಂಬಾಕಿಯನ್ನೂ ಕೊಟ್ಟಿಲ್ಲ, ವೇತನ ಬಡ್ಡಿಯನ್ನೂ ಕೊಟ್ಟಿಲ್ಲ, ಕಾಲಮಿತಿ ಬಡ್ಡಿಯನ್ನೂ ಕೊಟ್ಟಿಲ್ಲ, ಪಿಂಚಣಿ ಸೌಲಭ್ಯವನ್ನೂ ಕೊಟ್ಟಿಲ್ಲ. ಈ ದೇಶ ನಡೀತಾ ಇರೋದು ಸಂವಿಧಾನದ ಆಧಾರದ ಮೇಲೆ. ಸಂವಿಧಾನದ ಆರ್ಟಿಕಲ್ 34D ಏನ್ ಹೇಳುತ್ತೆ ಅಂತಂದ್ರೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಹೇಳುತ್ತೆ, ಸಮಾನ ಉದ್ಯೋಗಕ್ಕೆ ಸಮಾನ ವೇತನ ಅಂತ ಹೇಳುತ್ತೆ. 90ಕ್ಕಿಂತ ಮುಂಚೆ ನೇಮಕ ಆದಂತವರಿಗೆ ಹಿಂಬಾಕಿ ಕೊಡ್ತೀರಿ ಅಂತ ಅಂದ್ಮೇಲೆ 95 ನಂತರ ನೇಮಕ ಆದಂತವರಿಗೆ ಹಿಂಬಾಕಿ ವಂಚನೆ ಮಾಡೋದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗೋದಿಲ್ವಾ? 95ಕ್ಕಿಂತ ಮುಂಚೆ ನೇಮಕ ಆದಂತ ನೌಕರರಿಗೆ ನೀವು ಪೆನ್ಷನ್ ಕೊಡ್ತೀರಿ ಅಂತಂದ್ರೆ 2006 ನಂತರ ನೇಮಕ ಆದಂತ ನೌಕರರಿಗೆ ಪೆನ್ಷನ್ ಕೊಡೋಕೆ ಇಟ್ಕೊಳ್ತೀರಿ ಅಂತಂದ್ರೆ ಅದು ಸಮಾನ ಹಕ್ಕಿನ ಉಲ್ಲಂಘನೆ ಆಗೋದಿಲ್ವಾ? ಈ ಕಾರಣಕ್ಕಾಗಿಯೇ ನೌಕರರು ಸರ್ಕಾರ ರೂಪಿಸತಕ್ಕಂಥ ಇಂತಹ ಕಾಯ್ದೆಗಳ ವಿರುದ್ಧ ನಾವು ನ್ಯಾಯಾಲಯಕ್ಕೆ ಹೋದ್ವಿ. ನ್ಯಾಯಾಲಯ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಕೋರ್ಟ್ಗಳು ನಮ್ಮ ಪರ ತೀರ್ಪು ಕೊಟ್ಟವು, ಎರಡೂ ಕೋರ್ಟ್ಗಳು ನಮ್ಮ ಪರ ತೀರ್ಪು ಕೊಟ್ಟವು. ಆದ್ರೆ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ 2014ರಲ್ಲಿ ನ್ಯಾಯಾಲಯ ನಮ್ಮ ಪರ ಕೊಟ್ಟಂತ ತೀರ್ಪಿನ ವಿರುದ್ಧವಾಗಿ ವಿಧೇಯಕ ಮಾಡಿಕೊಳ್ಳುತ್ತೆ. ಆ ವಿಧೇಯಕವನ್ನು ನಾವು ಚಾಲೆಂಜ್ ಮಾಡ್ತೀವಿ, ಕೋರ್ಟ್ ಅಲ್ಲಿ ವಿಧೇಯಕವನ್ನು ಚಾಲೆಂಜ್ ಮಾಡ್ತೀವಿ. ಆದ್ರೆ ಆ ವಿಧೇಯಕವನ್ನು ಹೈಕೋರ್ಟ್
ಬಹಳ ಕಡಾಖಂಡಿತ ಹೊರತುಪಡಿಸುತ್ತೆ. ಅಲ್ಲಿ ಹೈಕೋರ್ಟ್ ಸ್ಟೇಟ್ಮೆಂಟ್ ಮಾಡುತ್ತೆ, ಏನಂತ ಹೇಳ್ತದೆ, ಸರ್ಕಾರಕ್ಕೆ, ಚುನಾಯಿತ ಸರ್ಕಾರಕ್ಕೆ ವಿಧೇಯಕಗಳನ್ನು ಮಾಡಿಕೊಳ್ಳುವ ಪರಮಾಧಿಕಾರ ಇದೆ. ಆದ್ರೆ ಅದೇ ಚುನಾಯಿತ ಸರ್ಕಾರ ಆ ವಿಧೇಯಕಗಳನ್ನು ಮಾಡಿಕೊಳ್ಳುವ ಪೂರ್ವದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನ್ಯಾಯಾಲಯದ ಆದೇಶ ಇದ್ರೆ ಆ ನ್ಯಾಯಾಲಯದ ಆದೇಶವನ್ನ ಪಾಲಿಸದೆ, ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ವಿಧೇಯಕವನ್ನು ಮಾಡಿಕೊಳ್ತಕ್ಕಂಥ ಅಧಿಕಾರ ಇಲ್ಲ ಅಂತ ಹೇಳಿ ತೀರ್ಪು ಕೊಡುತ್ತೆ. ಹಾಗಾಗಿ ಸರ್ಕಾರ ರೂಪಿಸಿರ್ತಕ್ಕಂಥ ವಿಧೇಯಕವನ್ನ ಅದು ಸ್ಟಕ್ ಡೌನ್ ಮಾಡುತ್ತೆ, ರದ್ದುಪಡಿಸುತ್ತೆ. ಆ ಒಂದು ತೀರ್ಪಿನ ವಿರುದ್ಧವಾಗಿ ಸರ್ಕಾರ ಮೇಲ್ಮನವಿ ಸಲ್ಲಿಸಿದೆ 2015ರಲ್ಲಿ ಸಲ್ಲಿಸಿರ್ತಕ್ಕಂಥ ಮೇಲ್ಮನವಿ ಈಗ 2025 ಕೂಡ ಆ ಮೇಲ್ಮನವಿ ಮುಂದುವರಿತಾ ಇದೆ. ಹಾಗಾಗಿ ಸ್ನೇಹಿತರೆ, ನಾವು ಸಂಘಟಿತರಾಗಿ ಏನಾದ್ರು ಹೋರಾಟ ಮಾಡಿದ್ರೆ ಇಂಥ ಎಲ್ಲ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ತಕ್ಕಂಥ ಅವಕಾಶ ಇದೆ. ಹೆಚ್ಚು ಮಾತಾಡೋದಿಲ್ಲ, ಯಾಕಂದ್ರೆ ದೊಡ್ಡ ಗಣ್ಯರು ಬಂದಿದ್ದಾರೆ. ಹಾಗಾಗಿ ಇವ್ರ ಮುಂದೆ ನಾವೇನು ಅನೇಕ ವಿಷಯಗಳು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ. ನಾನು ಹೇಳಕ್ ಹೊರಟು ನಿಮಗೋಸ್ಕರ ನಾನು ಎಲ್ಲಿವರೆಗೂ ನೀವು ಸಂಘಟಿತರಾಗೋದಿಲ್ಲ ಅಲ್ಲಿವರೆಗೂ ನಿಮ್ಗೆ ಅನ್ಯಾಯ ಆಗ್ತಾನೆ ಹೋಗ್ತಾ ಅನ್ನೋದನ್ನ ನಾನು ಬಾರಿ ಹೇಳ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಒಟ್ಟಿನಲ್ಲಿ ನಾನು ಈ ಒಂದು ವೇದಿಕೆ ಮೂಲಕ ಮಾನ್ಯ ಯಜ್ಞಾಳ್ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತಂದ್ರೆ, ಸರ್ ನಮ್ಗೆ ಮಾನ್ಯ ಸಿದ್ದರಾಮಯ್ಯವರು, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ ಸರ್. ಆಮೇಲೆ ಒಂದೊಂದು ಕಡಾಖಂಡಿತವಾಗಿ ಹೇಳ್ತೀನಿ, ಸಿದ್ದರಾಮಯ್ಯನವ್ರ ಸರ್ಕಾರ ಅಂತಂದ್ರೆ 2013ರಿಂದ 2018 ತನಕ ನಾವು ನೋಡಿದೇನಪ್ಪ ಅಂತಂದ್ರೆ, ನೀಡಿದ ಪ್ರಣಾಳಿಕೆಯಲ್ಲಿ ನೀಡಿದ ಎಲ್ಲಾ ಭರವಸೆಗಳನ್ನ 200 ಭರವಸೆಗಳನ್ನ ಈಡೇರಿಸಿದ ಮತ್ತು ಹೆಚ್ಚುವರಿಯಾಗಿ 10 ಭರವಸೆಗಳನ್ನ ಕೊಟ್ಟಂತ ಸರ್ಕಾರ ಇರ್ತಕ್ಕಂಥ ಜೀವಂತ ಸಾಕ್ಷಿ ನಮ್ಮ ಕಣ್ಮುಂದೆ ಇದೆ. ಅದನ್ನ ಹೊಸದಾಗಿ ಇದು ಮಾಡೋ ಅವಶ್ಯಕತೆ ಇಲ್ಲ. ಈಗಲೂ ಕೂಡ ಅವ್ರೇನು ಸರ್ಕಾರಕ್ಕೆ ಎಷ್ಟೇ ವರಿ ಆದ್ರೂ ಕೂಡ ಏನು ಇಡೀ ರಾಜ್ಯಕ್ಕೆ ಗ್ಯಾರಂಟಿ ಕೊಟ್ಟರಲ್ಲ, ಆ ಗ್ಯಾರಂಟಿಯಲ್ಲಿ ಒಂದು ಚೂರು ಚುಟಿ ಬರದಂತೆ ಅಷ್ಟೂ ಹೊರೆಯನ್ನ ನಿಭಾಯಿಸುವಂತ ಗ್ಯಾರಂಟಿ ಕೊಡ್ಕೊತಾ ಬಂದಿದ್ದಾರೆ. ಭರವಸೆಗಳಲ್ಲಿ ಒಂದೇ ಭರವಸೆ, ಇವತ್ತಲ್ಲ ನಾಳೆ ತಾವು ಈಡೇರಿಸ್ತೀರಿ. 2028 ಒಳಗಡೆ ನಮ್ಗೆ OPS ಕೊಟ್ಟೇ ಕೊಡ್ತೀರಿ. ಆದ್ರೆ 28ವರೆಗೂ ನಮಗೆ ಕಾಯೋದಕ್ಕೆ ಆಗ್ತಾ ಇಲ್ಲ ಸರ್. ಯಾಕೆ ಕಾಯೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ಸರ್ಕಾರಿ ನೌಕರ 2006 ನಂತರ ನೇಮಕ ಆಗಿದ್ದಾನೆ. ಆತ ಬಹುಶಃ 2030 ತನಕ ರಿಟೈರ್ಡ್ ಆಗ್ತಾ ಹೋಗ್ತಾನೆ. ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಸರಿಸುಮಾರು 20,000 ನೌಕರರು 2006ಕ್ಕಿಂತ ಮುಂಚೆ 1989, 90, 95 ಒಳಗಡೆ ನೇಮಕ ಆಗಿದ್ದಾರೆ. ಅವರೆಲ್ಲರೂ ಈಗ ನಿವೃತ್ತಿ ಆಗ್ತಾ ಇದ್ದಾರೆ. ಈಗಾಗಲೇ 2,500 ಜನ ನಿವೃತ್ತಿ ಆಗಿದ್ದೀವಿ. ಸರ್ಕಾರಿ ನೌಕರ ಒಬ್ಬ ನಿವೃತ್ತಿ ಆದ್ರೆ ಆತನ ಕಡೆಯ ತಿಂಗಳ ವೇತನದ ಅಲ್ಲದೆ ಕನಿಷ್ಠ ಪಕ್ಷ 2,500, 3,000, 4,000 ಆತನಿಗೆ ಪೆನ್ಷನ್ ಕೂರುತ್ತೆ. ಅನುದಾನಿತ ಶಾಲಾ ಕಾಲೇಜಿನ ನೌಕರ ಆತ 1.5 ಲಕ್ಷ ಸಂಬಳ ತಗೊಂಡ್ರು ಕೂಡ ಲಾಸ್ಟ್ ಮಂತ್ ಮುಗಿದ ಮೇಲೆ ದ ವೆರಿ ಫಸ್ಟ್ ಮಂತ್ ಆಫ್ಟರ್ ರಿಟೈರ್ಮೆಂಟ್ 1.5 ಪೈಸೆ ಕೂಡ ಆತನಿಗೆ ಸಂಬಳ ಇರಲ್ಲ ಸರ್. ಹಾಗಾಗಿ ಇದು ಅತ್ಯಂತ ಹಿನ್ನಿಮನ್. ನೀವು ಮಾಡೋದೇ ಮಾಡ್ತೀರಿ, ಬೇಗ ಮಾಡಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ತಾವು ವಿನಂತಿಸಬೇಕು ನಮ್ಮೆಲ್ಲರ ಪರವಾಗಿ ಅಂತ ಹೇಳಿ ಹೇಳ್ತಾ, ಮತ್ತು ನಮ್ಮ ಹೇಮಲತಾ ಮೇಡಮ್ ಅವರು ಕೂಡ ಈಗಾಗಲೇ ನಮ್ಮ ಬೇಡಿಕೆ ಕುರಿತು ಅನೇಕ ಬಾರಿ ಸದನದಲ್ಲಿ ಮಾತಾಡಿದ್ದಾರೆ. ಕಳೆದ ವರ್ಷ ಕೂಡ ನಮ್ಮ ಬೇಡಿಕೆ ಬಗ್ಗೆ ಅವರು ಸದನದಲ್ಲಿ ಮಾತಾಡ್ತಾ ಇದ್ರು. ಮಾತಾಡೋ ಟೈಮಲ್ಲಿ ನನಗೆ ವೈಯಕ್ತಿಕವಾಗಿ ಫೋನ್ ಮಾಡಿ ಹೇಳುತ್ತಪ್ಪರೆ, ನಾವು ನಿಮ್ಮ ಪೆನ್ಷನ್ ಬಗ್ಗೆ ನಾವು ಈ ತರ ಪ್ರಸ್ತಾಪ ಮಾಡ್ತಾ ಇದೀವಿ ಅಂತ ಹೇಳಿ ನನ್ನ ಜೊತೆ ಮಾತಾಡಿದ್ರು. ಅಷ್ಟು ಮಟ್ಟಿಗೆ ತಾವೆಲ್ಲ ನಮ್ಮ ಪರವಾಗಿ ಸಹಕಾರ ಮಾಡ್ತಾ ಇದೀವಿ. ಆ ಸಹಕಾರ ಹೀಗೆ ಮುಂದುವರಿಲಿ. ಮತ್ತು ಕೊಪ್ಪಳ ಜಿಲ್ಲೆಯ ಅಖಿಲ ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಂಘ ಇನ್ನೂ ದೊಡ್ಡ ಮಟ್ಟದಲ್ಲಿ, ತಳಮಟ್ಟದಲ್ಲಿ ಸಕ್ರಿಯವಾಗಿ ಬೆಳೆಯಲಿ. ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನ ಒಳಗಡೆ ಸಣ್ಣ ಪುಟ್ಟ ವಿದ್ಯಾರ್ಥಿಗಳ ಅಧಿಕಾರ ಅಥವಾ ಈ ಪದಾಧಿಕಾರಿ ಆಗೋದಿಂತ ಹೋದ್ರೆ ಸಾಕು ಸರ್. ನಮ್ಗೆ ಯಾರು ರಾಜಕಾಲಿ ಕೊಟ್ಟು ಹೇಳುದಲ್ಲ, ನಮ್ಮ ಇಂಡಿಯಾದ ಪರಿಸ್ಥಿತಿ ಒಂದು ಏಳು ಗಾಳಿ ಹೋಗುತ್ತಪ್ಪ ಕೆಳಗೆ ಆ ಪರಿಸ್ಥಿತಿ ನಮ್ಮಲ್ಲಿದೆ. ಆ ಪರಿಸ್ಥಿತಿಯಿಂದಲೇ ನಮ್ಮ ಸಂಘಟನೆಗಳು ಹಾಳಾಗ್ತಾ ಇರೋದು. ಅವನ್ನೆಲ್ಲವನ್ನು ಮತ್ತು ನೀವು ಸುಸಂಘಟಿತರಾಗಿ ಗಟ್ಟಿಯಾದ ಸಂಘಟನೆ ಮಾಡಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಈ ಒಂದು ಪ್ರಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಪ್ರೋ ಭಾರತ್ ಮಾತಾ ಕಿ. ಅಖಿಲ ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘಕ್ಕೆ